ವಯನಾಡು ಸೇರಿ ಒಟ್ಟು 5 ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ. ಕೋಯಿಕ್ಕೋಡ್, ಮಲ್ಲಪುರಂ, ಕಾಸರಗೋಡು, ಕಣ್ಣೂರು, ವಯನಾಡು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ. ವಿಪರೀತವಾದಂತಹ ಅಲ್ಲಿ ಆತಂಕ ಅನ್ನೋ ಕಾರಣಕ್ಕೆ ಬಿ ಕೇರ್ಫುಲ್ ಅಂತ. ಎರ್ನಾಕುಲಂ, ಇಡುಕ್ಕಿ, ತ್ರಿಶೂರ್, ಪಾಲಕ್ಕಾಡ್ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅಲ್ಲಿ ಅಂದರೆ ಒಂದು ಎಚ್ಚರಿಕೆಯಿಂದ ಇರಿ, ಇಲ್ಲಿ ಈ ಪರಿಪ್ರಮಾಣದಲ್ಲಿ ಮಳೆ ಆಗಬಹುದು, ಅದರಿಂದ ಆಗಬಹುದಾದಂತಹ ಅವಾಂತರಗಳು ಲೆಕ್ಕಿಸಿಕೊಂಡೇ ಈ ರೀತಿಯಾಗಿ NDRF ಟೀಮ್ ಕಾರ್ಯಾಚರಣೆ ನಡೆಸ್ತಾ ಇದ್ರೆ. ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಯಾವ್ಯಾವ ಜಿಲ್ಲೆಗಳಲ್ಲಿದೆ, ಅಲ್ಲಿ ಆ ಭಾಗದ ಜನ ಎಷ್ಟು ಕೇರ್ಫುಲ್ ಆಗಿರಬೇಕು ಮತ್ತು ಎಲ್ಲಿ ಶಿಫ್ಟ್ ಆಗಿ ಅವರು ತಮ್ಮ ಜೀವನವನ್ನು ಉಳಿಸ್ಕೊಳ್ಳಬಹುದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಹವಾಮಾನ ಇಲಾಖೆ ಕೊಡ್ತಾ ಇರ್ತಕ್ಕಂಥ ವರದಿ. ಮುಂದಿನ ಹಂತಗಳಲ್ಲಿ ಯಾವ ರೀತಿ ಮಳೆ ಬೀಳಬಹುದು ಮತ್ತು ಭೂಕುಸಿತ ಎಲ್ಲೆಲ್ಲಿ ಘಟಿಸಬಹುದು ಅದೆಲ್ಲಕ್ಕೂ ಸಮ. ಇನ್ನು ಸೇತುವೆ ಯಾವ ರೀತಿಯಾಗಿ ನೆಲಸಮ ಆಗಿದೆ, ಸಂಪರ್ಕವೇ ಕಳೆದುಕೊಂಡಿದೆ ಅನ್ನೋದನ್ನ ಈ ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಇದು ಸೇತುವೆ ಸಂಪೂರ್ಣವಾಗಿ ಹಾನಿಗೊಳಗಾಗಿರ್ತಕ್ಕಂತಹ ಸೇತುವೆ. ಇದನ್ನ ಮತ್ತೆ ಒಂದು ಹಂತಕ್ಕೆ ತಂದು ಅಲ್ಲಿ ಸಂಚಾರಕ್ಕೆ ಮುಕ್ತವಾಗುವಂತಹ ಸಂದರ್ಭಕ್ಕೆ ಇನ್ನೆಷ್ಟು ಸಮಯ ಕಾಯಬೇಕೋ ಗೊತ್ತಿಲ್ಲ.